ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಈಗ ಶತ್ರುಧ್ವಂಸಕ್ಕೆ ಒಂದು ನಿರ್ಣಾಯಕವಾದಂತಹ ಪ್ರಯತ್ನವನ್ನು ಆರಂಭಿಸಿದೆಯಾ? ಹೀಗೊಂದು ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಘೋಷಣೆ. ಅವರು ಸದ್ಯ ಗುಜರಾತ್ನಲ್ಲಿದ್ದರು. ಗುಜರಾತ್ನಲ್ಲಿ ಅವರೊಂದು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರವನ್ನ ಚೀನಾ ಕಡೆಗೆ ತಿರುಗಿಸಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಆಪರೇಷನ್ ಸಿಂಧೂರ ಕೇವಲ ಸೇನೆ ಮಾತ್ರ ಮಾಡುವಂತಹದ್ದಲ್ಲ, 140 ಕೋಟಿ ಜನರು ಕೂಡ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಅದ್ಭುತವಾಗಿ, ಬಹಳ ಅಗ್ರೆಸಿವ್ ಆಗಿ ಈ ಭಾಷಣವನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾನು ಎಲ್ಲಾ ವಿಡಿಯೋನ ನೀವು ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೆಲ್ಲ ಹೇಳ್ತೀನಿ. ಆದ್ರೆ ಈ ವಿಡಿಯೋ ಬಗ್ಗೆ ಮಾತ್ರ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ, ನೀವು ಕೊನೆವರೆಗೂ ನೋಡಿ. ಹಾಗೆ ನರೇಂದ್ರ ಮೋದಿ ಅವರು ಏನ್ ಹೇಳಿದಾರೋ ಅದನ್ನ ಪಾಲನೆ ಮಾಡಿ. ನೀವು ಪಕ್ಷಾತೀತವಾಗಿ ಮಾಡಿ. ನೀವು ಕಾಂಗ್ರೆಸ್ನವರು ಇರಬಹುದು, ಬಿಜೆಪಿ ಅವರು ಇರಬಹುದು, JDS ನವರು ಇರಬಹುದು, ಇನ್ಯಾವುದೋ ಪಕ್ಷವನ್ನು ಬೆಂಬಲಿಸುವಂತವರು ಇರಬಹುದು, ನಿಮ್ಮ ಜಾತಿ ಧರ್ಮ ಎಲ್ಲವೂ ಬೇರೆ ಬೇರೆ ಆಗಿರಬಹುದು. ಆದರೂ ಕೂಡ ದೇಶಕ್ಕೋಸ್ಕರವಾಗಿ ನಾವೀಗ ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದನ್ನೇ ನರೇಂದ್ರ ಮೋದಿ ಅವರು ಹೇಳಿದ್ದು, ಆಪರೇಷನ್ ಸಿಂಧೂರವನ್ನ 140 ಕೋಟಿ ಭಾರತೀಯರು ಕೂಡ ಮಾಡಬೇಕು, ಅದು ಕೂಡ ಚೀನಾದ ವಿರುದ್ಧವಾಗಿ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಇಂಟ್ರೆಸ್ಟಿಂಗ್ ಆದಂತಹ, ಬಹಳ ಮುಖ್ಯವಾದಂತಹ ಕೆಲವೊಂದಷ್ಟು ಅಂಶಗಳನ್ನ ತನ್ನ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀರಾ ಅಗ್ರೆಸಿವ್ ಆದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯಿತು, ಅದಾದ ಬಳಿಕ ಅವರು ತೆಗೆದುಕೊಂಡಂತಹ ಒಂದೊಂದು ನಿರ್ಧಾರ, ಸರ್ಕಾರದ ವರ್ತನೆ ಎಲ್ಲವುದನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಕಾಣೋದೇನು ಕೇಳಿದ್ರೆ, ಈ ಬಾರಿ ಶತ್ರುಧ್ವಂಸ ಆಗಲೇಬೇಕು. ಅದು ಪಾಕಿಸ್ತಾನದವರಾಗಿರಲಿ, ಚೀನಾದವರಾಗಿರಲಿ, ಅಥವಾ ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡೋದಕ್ಕೆ ಬರಲಿ, ಯಾರು ನಮ್ಮ ವಿರುದ್ಧವಿದ್ದಾರೋ ಅವರನ್ನ ನಾವು ಸುಮ್ಮನೆ ಬಿಡುವಂತಹ ಮಾತೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರ ವಿರುದ್ಧ ಆಪರೇಷನ್ ಸಿಂಧೂರ ಆಗಲೇಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಸದ್ಯ ಚೀನಾ ವಿರುದ್ಧ ಒಂದು ನಿರ್ಣಾಯಕವಾದಂತಹ ಆಪರೇಷನ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಹೇಳಿದ್ದೇನು ಅಂತ ಅವರ ಮಾತುಗಳಲ್ಲೇ ನಿಮಗೆ ವಿವರಿಸ್ತೀನಿ. ಅದಾದ ಬಳಿಕ ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನಿಮಗೆ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮೋದಿ ಗುಜರಾತ್ನಲ್ಲಿ ನಿಂತು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ 2047ರ ವೇಳೆಗೆ ಭಾರತ ವಿಕಸಿತ ಭಾರತ ಆಗಬೇಕು, ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುವಂತಹ ಸಂದರ್ಭದಲ್ಲಿ ನಾವೊಂದು ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು ಅನ್ನುವಂತಹ ಕಲ್ಪನೆಯನ್ನ ಪ್ರಧಾನಿ ಪುನರುಚ್ಚಾರ ಮಾಡಿದ್ರು. ಈ ಹಿಂದೆ ಹಲವು ಬಾರಿ ಹೇಳಿದ್ದಾರೆ. ಅದಕ್ಕೆ ಮುಂದುವರೆದವರು ಹೇಳ್ತಾರೆ, ಭಾರತದ ಎಕಾನಮಿ ಇವತ್ತು 4ನೇ ಸ್ಥಾನದಲ್ಲಿದೆ, ಇದನ್ನು ನಾವು 3ನೇ ಸ್ಥಾನಕ್ಕೆ ಕೊಂಡೊಯ್ಯಬೇಕು. ಇದಕ್ಕೆ 140 ಕೋಟಿ ಭಾರತೀಯರು ಕೂಡ ಕೈ ಜೋಡಿಸಬೇಕು. ನಾವೆಲ್ಲರೂ ಸಹ ವಿದೇಶಿ ವಸ್ತುಗಳನ್ನು ತ್ಯಜಿಸಬೇಕು. ನಮ್ಮ ವ್ಯಾಪಾರಿಗಳು ಕೂಡ ಒಂದು ತೀರ್ಮಾನವನ್ನು ಮಾಡಬೇಕು, ವಿದೇಶಿ ವಸ್ತುಗಳಿಗೆ ಹೆಚ್ಚಿನ ಮಾರ್ಜಿನ್ ಸಿಕ್ಕರೂ ಕೂಡ ಅಂತಹ ವಸ್ತುಗಳನ್ನು ಮಾರಾಟ ಮಾಡಬಾರದು. ಕಮಿಷನ್ ಹೆಚ್ಚಿಗೆ ಸಿಗುತ್ತೆ ಅಂತೇಳಿ ವಿದೇಶಿ ವಸ್ತುಗಳನ್ನು ಜನರಿಗೆ ಕೊಡುವಂತಹ ಕೆಲಸವನ್ನ ವ್ಯಾಪಾರಸ್ಥರು ಮಾಡಬಾರದು. ಸದ್ಯ ನಮಗೆ ಎಂತಹ ದೌರ್ಭಾಗ್ಯ ಬಂದಿದೆ ಅಂತಂದ್ರೆ, ನಾವು ಪೂಜೆ ಮಾಡುವಂತಹ ಗಣಪತಿ ಮೂರ್ತಿಗಳು ಕೂಡ ವಿದೇಶದಿಂದ ಬರ್ತಿದೆ. ಚಿಕ್ಕ ಕಣ್ಣಿನ ಗಣೇಶನ ಮೂರ್ತಿಗಳನ್ನು ನಾವು ಪೂಜಾ ರೂಮಿಗೆ ತಂದು ಸೇರಿಸ್ತಾ ಇದ್ದೀವಿ, ಅವುಗಳನ್ನು ತಂದು ಪೂಜೆ ಮಾಡ್ತಾ ಇದ್ದೀವಿ. ಹೀಗಂತ ನರೇಂದ್ರ ಮೋದಿ ಅವರು ಚೀನಾದ ಹೆಸರು ಹೇಳದೆ ದೇಶದ ಜನರನ್ನ ಎಚ್ಚರಿಸುವಂತಹ ಕೆಲಸ ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಏನ್ ಗೊತ್ತಾಗತ್ತೆ ಹೇಳಿ, ಚೀನಾದವರಿಗೆ ಚಿಕ್ಕ ಕಣ್ಣಿರುತ್ತೆ, ಚೀನಿಯರನ್ನ ನಾವು ಚಿಕ್ಕ ಕಣ್ಣಿನವರು ಅಂತಲೇ ಕರೀತೀವಿ. ಅದಕ್ಕೆ ಮೋದಿ ಅವರು ಹೇಳಿದ್ದು, ಚಿಕ್ಕ ಕಣ್ಣಿನ ಗಣೇಶನ ಮೂರ್ತಿಗಳು ನಮ್ಮ ಪೂಜಾ ರೂಮನ್ನ ಸೇರ್ತಾ ಇದ್ದಾವೆ, ಇದರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಹೋಳಿ ಆಡುವಂತಹ ಸಂದರ್ಭದಲ್ಲಿ ಬಣ್ಣವೂ ಕೂಡ ವಿದೇಶದಿಂದ ಬರ್ತಾ ಇದೆ. ನಿಮಗೆಲ್ಲ ಗೊತ್ತು ಯಾವ ದೇಶದಿಂದ ಬರುತ್ತೆ ಅಂತ. ಹಾಗೆ ಮೋದಿ ಹೇಳಿದ್ರು, ನೀವು ಒಂದು ಡಿಸೈಡ್ ಮಾಡಿ, ದಿನದ 24 ಗಂಟೆಗಳಲ್ಲಿ ಎಷ್ಟು ವಿದೇಶಿ ವಸ್ತುಗಳನ್ನು ಬಳಸ್ತೀವಿ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ. ನೀವು ಬಳಸುವಂತಹ ಹೇರ್ ಪಿನ್ ನಿಂದ ಹಿಡಿದು ಹಲ್ಲು ಕ್ಲೀನ್ ಮಾಡುವಂತಹ ಸಣ್ಣ ಪಿನ್ನಿನವರೆಗೂ ಕೂಡ ವಿದೇಶದಿಂದ ಬರ್ತಾ ಇದೆ. ವಿದೇಶಿ ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ. ಇದ್ಯಾವುದು ಕೂಡ ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಹೀಗಾಗಿ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಯಾವುದಕ್ಕೆ? ದೇಶ ಕಟ್ಟೋದಕ್ಕೆ, ದೇಶವನ್ನ ಬಲಪಡಿಸೋದಕ್ಕೆ, ದೇಶದ ಆರ್ಥಿಕತೆಯನ್ನು ಸುಭದ್ರ ಮಾಡೋದಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು. ಆಪರೇಷನ್ ಸಿಂಧೂರ ಕೇವಲ ನಮ್ಮ ಸೇನೆಯ ಹೊಣೆಯಲ್ಲ, 140 ಕೋಟಿ ಭಾರತೀಯರೂ ಕೂಡ ಆಪರೇಷನ್ ಸಿಂಧೂರದ ಹೊಣೆಗಾರಿಕೆಯನ್ನು ಹೊತ್ತು ನಿರಂತರವಾಗಿ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ನಿಂತು ಇಡೀ ದೇಶಕ್ಕೆ ಕರೆ ಕೊಟ್ಟಿದ್ದಾರೆ. ಮಿತ್ರರೇ, ಬಹಳ ಸದ್ದು ಮಾಡ್ತಾ ಇದೆ ಮೋದಿ ಅವರ ಈ ಭಾಷಣ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ಇಂತಹ ದೊಡ್ಡ ವಿಚಾರಗಳನ್ನ ದೇಶದಲ್ಲಿ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಕಿವಿಯಲ್ಲಿ ಕೇಳ್ತೀವಿ, ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡ್ತೀವಿ. ಹಾಗೆ ಮಾಡಬಾರದು. ಈ ಬಾರಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ದೇಶದ ಜೊತೆಗೆ ನಿಂತ್ಕೊಳ್ಬೇಕು. ಮೋದಿ ಕರೆ ಕೊಟ್ಟಂತಹ ಚೀನಾದ ವಿರುದ್ಧದ ಆಪರೇಷನ್ ಸಿಂಧೂರ ಏನಿದೆ, ಇದಕ್ಕೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಕೈ ಜೋಡಿಸಬೇಕಾದಂತಹ ಅನಿವಾರ್ಯತೆ ಇದೆ. ಇವತ್ತು ಯಾಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಚೀನಾ ವಿರುದ್ಧ ಈ ರೀತಿಯ ಕರೆ ಕೊಟ್ಟಿದ್ದಾರೆ? ಅವರು ಚೀನಾದ ಹೆಸರು ಹೇಳದೆ ಇಡೀ ದೇಶ ಜಾಗೃತವಾಗುವಂತೆ ಎಚ್ಚರಿಸಿದ್ಯಾಕೆ? ಅಂತಹದ್ದೇನಿದೆ ಚೀನಾ ನಮ್ಮ ವಿರುದ್ಧ ಅಂತ ಏನು ಮಸಲತ್ತು ಮಾಡಿದೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಪಾಕಿಸ್ತಾನ ಇವತ್ತು ನಿಂತ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣವೇ ಚೀನಾ. ಚೀನಾ ಆ ಮಟ್ಟಿಗೆ ಪಾಕಿಸ್ತಾನವನ್ನ ಬೆಂಬಲಿಸ್ತಾ ಇದೆ.
ಭಾರತ ಮತ್ತು ಪಾಕಿಸ್ತಾನದ ನಡುವೆ 3 ದಿನದ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಬಳಸಿದಂತಹ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಚೀನಾ ನಿರ್ಮಿತವಾದಂತಹದ್ದು. ಅದನ್ನು ನಾವು ಒಪ್ಕೊಳ್ಳೋಣ. ಚೀನಾ ವ್ಯಾಪಾರ ಮಾಡುತ್ತೆ, ಪಾಕಿಸ್ತಾನದವರು ಖರೀದಿ ಮಾಡ್ತಾರೆ. ಅದಷ್ಟಕ್ಕೆ ಸೀಮಿತವಾಗಿಲ್ಲ. ಭಾರತದ ವಿರುದ್ಧ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಚೀನಾದ ಸ್ಯಾಟಲೈಟ್ ಸಪೋರ್ಟ್ ಸಿಕ್ಕಿದೆ. ಇದು ಬಹಳ ಆಘಾತಕಾರಿಯಾದಂತಹ ಅಂಶ. ಶಸ್ತ್ರಾಸ್ತ್ರವನ್ನ ನಾವು ವ್ಯಾಪಾರ ಮಾಡಿದೀವಿ, ಪಾಕಿಸ್ತಾನ ಬೇಕಾದ ಹಾಗೆ ಬಳಸಬಹುದು ಅಂತ ಚೀನಾ ಸುಮ್ಮನೆ ಕೂತಿಲ್ಲ. ಭಾರತ ಪೆಹಲ್ಗಾಮ್ ಅಟ್ಯಾಕ್ಗೆ ಪ್ರತೀಕಾರವನ್ನು ತೀರಿಸಿಕೊಳ್ತಲ್ಲ, ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಚೀನಾಗೂ ಕೂಡ ಹೇಳಿತ್ತು, ನಾವು ಪಾಕಿಸ್ತಾನದಲ್ಲಿರುವಂತಹ 9 ಉಗ್ರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಹಾನಿ ಮಾಡಿದ್ದೀವಿ. ಪಾಕಿಸ್ತಾನದ ವಿರುದ್ಧ ನಮ್ಮ ಯಾವುದೇ ಯುದ್ಧ ಇಲ್ಲ, ಪಾಕಿಸ್ತಾನದ ಸೇನೆಗೆ ನಾವು ಯಾವುದೇ ಹಾನಿ ಮಾಡಿಲ್ಲ. ಇದನ್ನು ಚೀನಾಗೂ ಕೂಡ ಭಾರತ ಸ್ಪಷ್ಟಪಡಿಸಿತ್ತು. ಇದಾದ ಬಳಿಕ ಚೀನಾ ಏನು ತೀರ್ಮಾನ ಮಾಡಬೇಕಿತ್ತು ಹೇಳಿ? ನಾವು ಈ ವಿಚಾರದಲ್ಲಿ ನ್ಯೂಟ್ರಲ್ ಆಗಿರ್ತೀವಿ, ನಾವು ಯಾರ ಪಾರ್ಟಿಯೂ ಅಲ್ಲ, ಇಂತಹ ನಿರ್ಧಾರವನ್ನು ಚೀನಾ ತೆಗೆದುಕೊಳ್ಳಬೇಕಿತ್ತು. ಆದರೆ ಚೀನಾ ಹಾಗೆ ಮಾಡಿಲ್ಲ. ಭಾರತದ ವಿರುದ್ಧ ಪಾಕಿಸ್ತಾನ ಪ್ರತೀಕಾರದ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಸ್ಯಾಟಲೈಟ್ ಸಪೋರ್ಟ್ ಅನ್ನು ಕೊಟ್ಟಿದೆ. ಟರ್ಕಿ ಮತ್ತು ಚೀನಾ ಎರಡೂ ದೇಶಗಳು ಪಾಕಿಸ್ತಾನದ ಸೇನೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತ್ಕೊಂಡಿದ್ವು. ಭಾರತ ಈ ಎಲ್ಲ ಅಟ್ಯಾಕ್ಗಳನ್ನು ಯಶಸ್ವಿಯಾಗಿ ತಡೆದಿದೆ, ಪಾಕಿಸ್ತಾನಕ್ಕೆ ಯಾವುದೇ ಯಶಸ್ಸು ಸಿಗದಂತೆ ನೋಡಿಕೊಂಡಿದೆ, ಅದು ಬೇರೆ ವಿಚಾರ. ಆದರೂ ಸಹ ಭಾರತದ ದೃಷ್ಟಿಯಿಂದ ಚೀನಾ ಮತ್ತು ಟರ್ಕಿಯ ನಡೆ ಇದೆಯಲ್ಲ, ಇದು ಗುಡ್ ಸೈನ್ ಅಲ್ಲ. ಯಾವತ್ತಿದ್ರೂ ನಮಗೆ ಇವರು ಮಗ್ಗುಲ ಮುಳ್ಳಾಗ್ತಾರೆ. ಹೀಗಾಗಿ ಭಾರತ ಎಚ್ಚೆತ್ತುಕೊಳ್ಬೇಕು. ಇವರನ್ನು ನಾವು ಯಾವ ಕಾರಣಕ್ಕೂ ಬೆಳೆಸಬಾರದು. ಚೀನಾ ಎಲ್ಲರಿಗೂ ಕಾಣುವ ಹಾಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಈ ಹಿಂದೆ UN ನಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಯನ್ನು ಬ್ಯಾನ್ ಮಾಡುವಂತಹ ವಿಚಾರ ಬಂದಾಗ ಚೀನಾ ಅದಕ್ಕೆ ತಡೆ ಒಡ್ಡಿತ್ತು, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು, ಪಾಕಿಸ್ತಾನದ ಉಗ್ರ ಸಂಘಟನೆಯ ಪರವಾಗಿ ನಿಂತುಕೊಂಡಿತ್ತು. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಅದಾದ ಬಳಿಕ ಪಾಕಿಸ್ತಾನದ ವಿದೇಶಾಂಗ ಸಚಿವರನ್ನ ಚೀನಾ ಕರೆಸಿಕೊಂಡು ಅವರಿಗೆ ಧೈರ್ಯ ಹೇಳುವಂತಹ ಕೆಲಸ ಮಾಡಿದೆ. ಏನೇನಾಯ್ತು ಅಂತ ರಿಪೋರ್ಟ್ ಪಡೆದುಕೊಂಡಿದೆ. ಒಂದು ರೀತಿಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನವನ್ನ ಚೀನಾ ಫ್ರಾಕ್ಸಿಯ ರೀತಿಯಲ್ಲಿ ಬಳಸಿಕೊಳ್ತಾ ಇದೆ. ಚೀನಾದ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವೇನು ರಾಕೆಟ್ ಸೈನ್ಸ್ ಅನ್ನ ಸ್ಟಡಿ ಮಾಡಬೇಕಾಗಿಲ್ಲ. ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬಾರದು, ಭಾರತದಲ್ಲಿ ಹೆಚ್ಚಿನ ಹೂಡಿಕೆ ಬರಬಾರದು. ಇದಕ್ಕೋಸ್ಕರವಾಗಿ ಭಾರತವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನ ಚೀನಾ ಪಾಕಿಸ್ತಾನದ ಮೂಲಕವಾಗಿ ಮಾಡ್ತಾ ಇದೆ. ಇದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಈಗ ಕರೆ ಕೊಟ್ಟಿರುವಂತಹದ್ದು, ನಾವು ಆಪರೇಷನ್ ಸಿಂಧೂರವನ್ನ ಮುಂದುವರಿಸಬೇಕು, ಅದು ಕೂಡ ಚೀನಾದ ವಿರುದ್ಧ. ಅದಕ್ಕೆ ಯಾವುದೇ ಸೈನಿಕ ಕಾರ್ಯಾಚರಣೆಯನ್ನ ಮಾಡಬೇಕಾಗಿಲ್ಲ. ಭಾರತೀಯರೆಲ್ಲ ಕೈ ಜೋಡಿಸ್ಬಿಟ್ರೆ ಚೀನಾಕ್ಕೆ ನಾವು ಸರಿಯಾದ ಬುದ್ಧಿಯನ್ನು ಕಲಿಸಬಹುದು ಅಂತ ನರೇಂದ್ರ ಮೋದಿ ಅವರು ಇಡೀ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ಹಾಗಾದರೆ ನೀವು ಏನು ಮಾಡಬೇಕು ಕೇಳಿದ್ರೆ, ಪ್ರತಿನಿತ್ಯ ನಾವು ಬಳಸ್ತೀವಲ್ಲ ವಸ್ತುಗಳು, ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಿದ್ರೆ ಸಾಕು. ಚೀನಾಗೆ ನಾವು ಬುದ್ಧಿ ಕಳಿಸಬಹುದು. ನಿಮಗೊಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀವಿ. ನಾವು ಎಷ್ಟರ ಮಟ್ಟಿಗೆ ಚೀನಾ ವಸ್ತುಗಳನ್ನು ನಮ್ಮ ಮನೆ ಒಳಗೆ ಬಿಟ್ಕೊಂಡಿದ್ದೀವಿ ಅಂತ. ಉದಾಹರಣೆಗೆ ಸ್ಮಾರ್ಟ್ಫೋನ್ಗಳು ನೀವು ಪ್ರತಿನಿತ್ಯ ಬಳಸ್ತೀವಿ. ಒಂದು ರೀತಿಯಲ್ಲಿ ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಆಗಿಬಿಟ್ಟಿದೆ. ಇವತ್ತು ಭಾರತದಲ್ಲಿ ಬಹುತೇಕ ಎಲ್ಲ ಸ್ಮಾರ್ಟ್ಫೋನ್ಗಳು ಚೀನಾದ ಕಂಪನಿಗಳದ್ದೇ ಆಗಿದ್ದಾವೆ. ಭಾರತೀಯ ಸ್ಮಾರ್ಟ್ಫೋನ್ ದುನಿಯಾವನ್ನ ಚೀನಾ ಆಳ್ತಾ ಇದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ MI ಇರಬಹುದು, ರೆಡ್ಮಿ, ಓಪ್ಪೋ, ವಿವೋ, OnePlus, ರಿಯಲ್ಮಿ, ಈ ಎಲ್ಲಾ ಕಂಪನಿಗಳು ಕೂಡ ಚೀನಾದ ಕಂಪನಿಗಳು. ಇಲ್ಲಿ ನೀವು ಒಂದು ರೆಡ್ಮಿ ಫೋನ್ ಅನ್ನು ಖರೀದಿ ಮಾಡಿದ್ರಿ ಅಂತಂದ್ರೆ ಅದರ ಲಾಭ ಆಗುವಂತದ್ದು ಚೀನಾಗೆ. ನೀವೊಂದು 20,000 ರೂಪಾಯಿ ಫೋನ್ ಖರೀದಿ ಮಾಡಿದ್ರಿ ಅಂತಂದ್ರೆ ಭಾರತದ ವಿರುದ್ಧ ಶಸ್ತ್ರಾಸ್ತ್ರವನ್ನ ಚೀನಾ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡುತ್ತಲ್ಲ, ಅದಕ್ಕೆ ನಿಮ್ಮದು ಕೂಡ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದ್ದಂತಾಗತ್ತೆ. ಹೀಗಾಗಿ ರೆಡ್ಮಿ, MI, ಓಪ್ಪೋ, ವಿವೋ, OnePlus, ರಿಯಲ್ಮಿ ಈ ಎಲ್ಲ ಮೊಬೈಲ್ಗಳನ್ನು ತ್ಯಜಿಸಿ. ಇನ್ನು ಮುಂದೆ ಖರೀದಿ ಮಾಡಬೇಡಿ. ಈಗಾಗಲೇ ಕೊಂಡಿದ್ರೆ ಸ್ವಲ್ಪ ದಿನ ಬಳಸ್ತಿರಲ್ಲ, ಅದು ಹಾಳಾಗುವವರೆಗೆ ಬಳಸಿ. ಮುಂದೆ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಭಾರತದ ಕಂಪನಿಗಳು ಯಾವುದಿದಾವೆ ಅಂತ ಮೊದಲಿಗೆ ನೋಡಿ. ಇಲ್ವಾ ಭಾರತದ ಕಂಪನಿಗಳು ನಿಮಗೆ ಖುಷಿ ಕೊಟ್ಟಿಲ್ವಾ? ಬೇರೆ ದೇಶದ ಕಂಪನಿಗಳನ್ನು ನೋಡಿ. ಭಾರತದ ಮಿತ್ರ ದೇಶಗಳಿದಾವೆ. ಜಪಾನ್ನ ಕಂಪನಿಗಳು ಸಿಗ್ತವೆ, ಕೊರಿಯಾದ ಕಂಪನಿಗಳು ಸಿಗ್ತವೆ. ಅವುಗಳನ್ನು ಪರ್ಚೇಸ್ ಮಾಡೋದಕ್ಕೆ ಯತ್ನ ಮಾಡಿ. ಹೀಗೆ ಮೊಬೈಲ್ ಕೊಂಡ್ರೆ ನಿಮ್ಮ ಜವಾಬ್ದಾರಿ ಮುಕ್ತಾಯ ಆಗೋದಿಲ್ಲ. ಅದಕ್ಕೆ ಹಾಕುವಂತ ಟೆಂಪರ್ಡ್ ಗ್ಲಾಸ್ ಬಗ್ಗೆಯೂ ಕೂಡ ನೀವು ಆಲೋಚನೆ ಮಾಡಬೇಕು. ಯಾಕೆ ಕೇಳಿದ್ರೆ ಇವತ್ತು ನಾವು ನಮ್ಮ ಮೊಬೈಲ್ಗಳಿಗೆ ಹಾಕುವಂತ ಬಹುತೇಕ ಎಲ್ಲ ಟೆಂಪರ್ಡ್ ಗ್ಲಾಸ್ಗಳು ಕೂಡ ಚೀನಾದಲ್ಲಿ ತಯಾರಾಗ್ತವೆ. ಅದಕ್ಕೆ ನೀವು ಕೊಡ್ತಿರಲ್ಲ 50-60 ರೂಪಾಯಿ, ಅದು ಚೀನಾಗೆ ಲಾಭವನ್ನು ತಂದು ಕೊಡುತ್ತೆ. ಉದಾಹರಣೆಗೆ ಹೇಳ್ತೀನಿ, ಸ್ಪೈಸನ್ ಅನ್ನುವಂತ ಒಂದು ಟೆಂಪರ್ಡ್ ಗ್ಲಾಸ್ ಇದೆ, ಇದು ಕೂಡ ಚೀನಾದ ಕಂಪನಿಯದ್ದು. ಬೇಸನ್ ಅನ್ನುವಂತ ಒಂದು ಟೆಂಪರ್ಡ್ ಗ್ಲಾಸ್ ಕಂಪನಿ ಇದೆ, ಅದು ಕೂಡ ಚೀನಾದ್ದು. ಇದರ ಬಗ್ಗೆಯೂ ಕೂಡ ನೀವು ಜಾಗೃತೆಯನ್ನು ವಹಿಸಿ. ಹಾಗೆ ಸ್ಮಾರ್ಟ್ ಟಿವಿ ವಿಚಾರಕ್ಕೆ ಬಂದರೂ ಕೂಡ ಚೈನಾದ ಕಂಪನಿಗಳು ವಿಪರೀತವಾಗಿ ಭಾರತದಲ್ಲಿ ಸ್ಮಾರ್ಟ್ ಟಿವಿಗಳನ್ನು ಸೇಲ್ ಮಾಡ್ತಾ ಇದಾವೆ. ಬಹಳ ಕಡಿಮೆ ರೇಟಿಗೆ ಸಿಗ್ತವೆ. ಉದಾಹರಣೆಗೆ MI ಸ್ಮಾರ್ಟ್ ಟಿವಿಗಳು, ರಿಯಲ್ಮಿಯದ್ದು, TCL ಈ ಎಲ್ಲ ಕಂಪನಿಗಳು ಕೂಡ ಚೈನಾ ಮೂಲದ್ದು. ಹೀಗಾಗಿ ಇಂತಹ ಸ್ಮಾರ್ಟ್ ಟಿವಿಗಳನ್ನು ಖರೀದಿ ಮಾಡಬೇಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಚೈನಾದ ಕಂಪನಿಗಳಿಂದ ನಿಮಗೆ ಏನೂ ಲಾಭ ಆಗೋದಿಲ್ಲ. ಕೊಳ್ಳುವಾಗ ನಿಮಗೆ ಖುಷಿ ಕೊಡುತ್ತೆ, ಯಾಕೆಂದ್ರೆ ಚೈನಾದ ಕಂಪನಿಗಳ ವಸ್ತುಗಳ ರೇಟ್ ತುಂಬಾ ಕಡಿಮೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಭಾರತೀಯ ಕಂಪನಿಯ ಒಂದು ಟಿವಿ 30,000 ರೂಪಾಯಿ ಸಿಗ್ತಾ ಇದ್ರೆ ಚೈನಾ ಕಂಪನಿಯದ್ದು 25,000 ರೂಪಾಯಿ ಸಿಗುತ್ತೆ. ಒಂದು 5,000 ರೂಪಾಯಿ ಕಡಿಮೆ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ಮಿತ್ರರೇ, ಭಾರತದ ಕಂಪನಿಯ ಟಿವಿಯನ್ನ ಕೊಂಡ್ರೆ ಅದೊಂದು 10 ವರ್ಷ ಬಾಳಿಕೆ ಬಂದ್ರೆ ಚೈನಾದ ಕಂಪನಿಯ ಟಿವಿಗಳು ಒಂದು 3-4 ವರ್ಷಕ್ಕೆ ಹಾಳಾಗ್ಬಿಡುತ್ತೆ. ಅಲ್ಲಿಗೆ ನಿಮ್ಗೆ ಏನ್ ಲಾಭ ಆಗುತ್ತೆ? ನಷ್ಟವೇ ಹೊರತು ಯಾವುದೇ ರೀತಿಯಲ್ಲೂ ಲಾಭ ಇಲ್ಲ. ನೀವು ಆ ರೀತಿಯಾಗಿ ಲೆಕ್ಕಾಚಾರ ಹಾಕಿ. ಇನ್ನು ಲ್ಯಾಪ್ಟಾಪ್ಗಳ ವಿಚಾರಕ್ಕೆ ಬಂದ್ರೆ ಇವತ್ತು ಚೈನಾದ ಲ್ಯಾಪ್ಟಾಪ್ಗಳು ಭಾರತದಲ್ಲಿ ಭಾರಿ ಫೇಮಸ್ ಆಗ್ತಾ ಇದಾವೆ. ಉದಾಹರಣೆಗೆ ಲೆನೋವೋ, OnePlus, ಹೈಯರ್ ಈ ಎಲ್ಲ ಕಂಪನಿಗಳು ಕೂಡ ಚೈನಾ ಮೂಲದ್ದು.
ಇಂತಹ ಲ್ಯಾಪ್ಟಾಪ್ಗಳನ್ನು ಖರೀದಿ ಮಾಡಬೇಡಿ. ಬೇರೆ ಆಪ್ಷನ್ಗಳು ಸಿಕ್ಕಾಪಟ್ಟೆ ಇದಾವೆ, ಒಳ್ಳೊಳ್ಳೆ ಆಪ್ಷನ್ಗಳಿದಾವೆ, ಕಡಿಮೆ ರೇಟ್ಗೂ ಕೂಡ ಸಿಗುವಂತಹ ಕಂಪನಿಗಳಿದಾವೆ, ಅವುಗಳನ್ನು ನೋಡಿ ಖರೀದಿ ಮಾಡಿ. ಇನ್ನು ಬಹುತೇಕ ಶ್ರೀಮಂತರು ಬಳಸುವಂತಹ ಎಸಿ, ಈ ಏರ್ ಕಂಡೀಷನರ್ ಗಳಲ್ಲೂ ಕೂಡ ಚೀನಾದ ಕಂಪನಿಗಳ ಪಾರುಪತ್ಯ ಇದೆ. ಹೈಯರ್, ಮೈಡಿಯಾ, ಹೈಸೆನ್ಸ್, TCL ಈ ಕಂಪನಿಗಳ ಎಸಿಯನ್ನ ನೀವು ಖರೀದಿ ಮಾಡಿದ್ರೆ ನೀವು ಎಷ್ಟು ತಣ್ಣಗಿರ್ತೀರೋ ಇಲ್ವೋ ಗೊತ್ತಿಲ್ಲ, ಚೈನಾದವರು ಮಾತ್ರ ತುಂಬಾ ತಣ್ಣಗಿರ್ತಾರೆ. ಹೀಗಾಗಿ ಚೈನಾದ ಕಂಪನಿಗಳ ಎಸಿಗಳನ್ನು ಕೂಡ ನೀವು ತ್ಯಜಿಸಿ. ಫ್ರಿಡ್ಜ್ ವಿಚಾರಕ್ಕೆ ಬಂದ್ರೆ ಹೈಯರ್, ಹೈಸೆನ್ಸ್ ಈ ಕಂಪನಿಯ ಫ್ರಿಡ್ಜ್ ಗಳನ್ನು ಕೂಡ ಖರೀದಿ ಮಾಡಬೇಡಿ. ವಾಷಿಂಗ್ ಮಿಷಿನ್ ಕೂಡ ಹೈಯರ್ ಕಂಪನಿಯ ವಾಷಿಂಗ್ ಮಿಷಿನ್ ಗಳಿದಾವೆ, ಮೈಡಿಯಾ ಕಂಪನಿಯ ವಾಷಿಂಗ್ ಮಿಷಿನ್ ಗಳಿದಾವೆ, ಇದನ್ನು ಕೂಡ ಖರೀದಿ ಮಾಡಬೇಡಿ. ಇದೆಲ್ಲವೂ ಕೂಡ ಚೈನಾಗೆ ಲಾಭ ತಂದು ಕೊಡುವಂತಹ ಕಂಪನಿಗಳು. CCTV ಇರಬಹುದು, ದೀಪಾವಳಿ ಸಂದರ್ಭದಲ್ಲಿ ಖರೀದಿ ಮಾಡುವಂತಹ ದೀಪಗಳಿರಬಹುದು, ಹೋಳಿಯ ಪಿಚಕಾರಿ ಇರಬಹುದು, ಇದೆಲ್ಲವೂ ಕೂಡ ಚೈನಾದಿಂದ ಬರ್ತಾ ಇದೆ. ಇದರ ಬಗ್ಗೆ ನೀವು ಜಾಗೃತವಾಗಿರಿ. ಇದಿಷ್ಟು ಮಾತ್ರ ಅಲ್ಲ, ಇನ್ನೂ ಸಣ್ಣ ಸಣ್ಣ ವಿಚಾರದ ಬಗ್ಗೆಯೂ ಕೂಡ ನಾವು ಗಮನ ಕೊಡಬೇಕು. ನಾವು ಯಾರ್ದೋ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವರಿಗೊಂದು ಗೊಂಬೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೋಗುವಂತಹ ಸಂದರ್ಭದಲ್ಲಿ ಆ ಗೊಂಬೆ ಎಲ್ಲಿ ರೆಡಿಯಾಗಿದ್ದು ನೋಡಬೇಕು. ಯಾಕೆ ಅಂತಂದ್ರೆ ಇವತ್ತು ಬಹುತೇಕ ಆಟಿಕೆಗಳು ಚೈನಾದಲ್ಲಿ ತಯಾರಾಗ್ತವೆ. ಅಂತಹ ಆಟಿಕೆಗಳ ಬಗ್ಗೆಯೂ ಕೂಡ ನಾವು ಎಚ್ಚರ ವಹಿಸಬೇಕು. ನೀವು ಅದನ್ನ ಕೊಳ್ಳುವಂತಹ ಸಂದರ್ಭದಲ್ಲಿ ಅದು ಯಾವ ದೇಶದಲ್ಲಿ ತಯಾರಾಗಿದೆ ನೋಡಿದ್ರೆ ಸಾಕಪ್ಪ. ಅಷ್ಟು ಮಾಡಿ ಗೊತ್ತಾಗಿಲ್ವಾ, ಆ ಕಂಪನಿಯ ಹೆಸರನ್ನ ಗೂಗಲ್ ಮಾಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗುತ್ತೆ ಅದು ಯಾವ ಕಂಪನಿಯದ್ದು, ಆ ಕಂಪನಿಯ ಮೂಲ ಯಾವುದು. ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇರುತ್ತೆ, ಎಲ್ಲರ ಬಳಿಯಲ್ಲೂ ಇಂಟರ್ನೆಟ್ ಇದೆ, ಅದಕ್ಕೇನು ಕೊರತೆ ಇಲ್ಲ. ಅಷ್ಟು ಮಾಡಿದ್ರೆ ಸಾಕು. ಇವತ್ತು ಎಷ್ಟರ ಮಟ್ಟಿಗೆ ಚೈನಾ ನಮ್ಮ ಮಾರುಕಟ್ಟೆಯನ್ನು ಆವರಿಸಿದೆ ಅಂತಂದ್ರೆ, ಮನೆಯಲ್ಲಿ ತಂದು ಹಾಕ್ತಿವಲ್ಲ ಲೈಟ್ ಸ್ವಿಚ್ಗಳು, ಬಲ್ಬ್ಗಳಿರಬಹುದು, ಹಬ್ಬದ ಸಂದರ್ಭದಲ್ಲಿ ಹಾಕುವಂತಹ ಸೀರಿಯಲ್ ಸೆಟ್ಗಳಿರಬಹುದು, ಆರ್ಟಿಫಿಷಿಯಲ್ ಜ್ಯುವೆಲರಿ, ಮಸಾಜರ್, ಟೇಬಲ್, ಕುರ್ಚಿ, ಕೆಲವೊಂದಿಷ್ಟು ಐಷಾರಾಮಿ ಫರ್ನಿಚರ್ಸ್, ಇದೆಲ್ಲವೂ ಕೂಡ ಚೈನಾದಲ್ಲಿ ತಯಾರಾಗಿ ಭಾರತಕ್ಕೆ ಬರ್ತಾ ಇದೆ. ಇದರ ಬಗ್ಗೆ ನಾವು ಜಾಗ್ರತೆಯನ್ನು ವಹಿಸಬೇಕು. ಕೊಳ್ಳುವಂತಹ ಸಂದರ್ಭದಲ್ಲಿ ಬಹಳ ಜಾಗ್ರತೆಯಿಂದ ಕೊಳ್ಳಬೇಕು. ಹಾಗೆ ಮಾರಾಟಗಾರರಿಗೂ ನಂದೊಂದು ರಿಕ್ವೆಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದನ್ನೇ ಹೇಳಿರುವಂತಹದ್ದು. ನೀವು ಚೈನಾದ ವಸ್ತುಗಳನ್ನ ಮಾರಾಟ ಮಾಡಿದ್ರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ಸಿಗಬಹುದು, ಅಂದ್ರೆ ಮಾರ್ಜಿನ್ ಜಾಸ್ತಿ ಇರುತ್ತೆ, ಕಮಿಷನ್ ಜಾಸ್ತಿ ಸಿಗುತ್ತೆ. ಅದೆಲ್ಲ ಆದ್ರೂ ಕೂಡ ನೀವು ದೇಶದ ಬಗ್ಗೆ ಯೋಚನೆ ಮಾಡಿ. ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ದೇಶಿ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ, ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸಿ. ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ವಸ್ತುಗಳ ಬಗ್ಗೆ, ಅದು ತಯಾರಾದಂತಹ ದೇಶದ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನ ಮೂಡಿಸಿ. ಅಂದ್ರೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಅಭಿಯಾನ ಆಗಬೇಕು, ಜನರು ಜಾಗೃತಗೊಳ್ಳಬೇಕು. ಈ ಹಿಂದೆ ಆತ್ಮನಿರ್ಭರ ಅನ್ನುವಂತಹ ಕಲ್ಪನೆಯನ್ನ ಪ್ರಧಾನಿ ಮೋದಿ ಅವರು ದೇಶದ ಮುಂದಿಟ್ಟಂತಹ ಸಂದರ್ಭದಲ್ಲಿ ಜನ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು, ಚೈನಾದ ವಸ್ತುಗಳನ್ನ ಬಾಯ್ಕಾಟ್ ಮಾಡಿದ್ರು, ಒಂದ್ ಸ್ವಲ್ಪ ಜಾಗೃತಿ ಮೂಡಿತ್ತು. ಆದ್ರೆ ನಮ್ಮವರಿಗೆ ಮರವು ಜಾಸ್ತಿ ನೋಡಿ, ನಾವು ಮತ್ತೆ ಮರ್ತಿದೀವಿ. ಚೈನಾದ ವಸ್ತುಗಳು ಸಿಗ್ತವೆ ಅಂತಂದ್ರೆ ಖರೀದಿ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಈಗ ಘೋಷಣೆ ಮಾಡಿದ್ದಾರೆ, ಆಪರೇಷನ್ ಸಿಂಧೂರವನ್ನ ನಾವು ಚೈನಾಕ್ಕೂ ಕೂಡ ವಿಸ್ತರಿಸಬೇಕು. ಇದಕ್ಕೆ 140 ಕೋಟಿ ಭಾರತೀಯರು ಕೂಡ ಕೈ ಜೋಡಿಸಬೇಕು ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೀವೇನಾದರೂ ಇದನ್ನು ಅಳವಡಿಸಿಕೊಂಡಿದ್ರೆ ಕೂಡ ಕಮೆಂಟ್ ಮಾಡಿ ನಮಗೆ ಹೇಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ